ಗುಡ್ ಮಾರ್ನಿಂಗ್, ನಮಸ್ತೆ ಸ್ನೇಹಿತರೆ. ನಾವೀಗ ಬೆಂಗಳೂರಿನಿಂದ ದಾಬಸ್ಪೇಟೆಗೆ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಸಿಗುವಂಥ ನೆಲಮಂಗಲದಲ್ಲಿಂದ 25 ಕಿಲೋಮೀಟ್ರ್ ಬಂದರೆ ಕುಲುವನಹಳ್ಳಿ ಅಂತೇಳಿ ಬರುತ್ತೆ. ಕುಲುವನಹಳ್ಳಿಯಿಂದ ಹೈವೇಯಿಂದ ನಾವು ಲೆಫ್ಟಿಗೆ ಬಂದರೆ ಮಹಿಮಾ ರಂಗನಾಥ ಸ್ವಾಮಿ ಅಂತೇಳಿ ಮಹಿಮಾಪುರ ಅನ್ನೋದು ಪುರಾತನವಾದಂತಹ ರಂಗನಾಥ ಸ್ವಾಮಿ ಕ್ಷೇತ್ರ. ಇಲ್ಲಿ ಏನು ವಿಶೇಷ ಅಂದರೆ ರಂಗನಾಥ ಸ್ವಾಮಿ ಸಾಲಿಗ್ರಾಮ ಸ್ವರೂಪದಲ್ಲಿ ನೆಲೆಸಿದ್ದಾರೆ. ಬೆಳಗಿನ ಹೊತ್ತು ಇಲ್ಲಿ ವಾಕ್ ಬಂದರೆ ಸುಮಾರು 318 ಮೆಟ್ಟಿಲುಗಳನ್ನ ನಾವು ಹತ್ತಬೇಕು. ಸ್ವಾಮಿ ದರ್ಶನ ಮಾಡಿ ಬರ್ಬೋದು. ಭಾಳ ವಾತಾವರಣ ಆಹ್ಲಾದಕರವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ನಮ್ಮ ಬೆಟ್ಟ ಹತ್ತೋ ಪ್ರವೇಶ ದ್ವಾರದಲ್ಲಿ ಬಲಬದಿಯಲ್ಲಿ ರಾಮದೇವರು ಪರಿವಾರ ಸಮೇತರಾಗಿದ್ದಾರೆ. ಇಲ್ಲಿ ನಾವು ರಾಮದೇವರನ್ನು ನೆನೆಯುತ್ತಾ, ಹನುಮಂತನನ್ನು ಮನದಲ್ಲಿ ನೆನೆಯುತ್ತಾ ಜೈ ಶ್ರೀರಾಮ್ ಅಂತೇಳಿ ಬೆಟ್ಟ ಹತ್ತೋಣ. ಬನ್ನಿ. ರಂಗನಾಥ ಸ್ವಾಮಿಯವರ ಸನ್ನಿಧಿ ಸಾಲಿಗ್ರಾಮ ರೂಪದಲ್ಲಿ ರಂಗನಾಥ ಸ್ವಾಮಿಯವರು ಬೆಟ್ಟದಲ್ಲಿ ನೆಲೆಸಿದ್ದಾರೆ. ಅವರ ಮಹಿಮೆ, ಅಪಾರವಾದಂಥ ಮಹಿಮೆ ಭಕ್ತಾದಿಗಳಿಗೆ ಸಿಕ್ಕಿರೋದ್ರಿಂದ ಈ ಸ್ಥಳಕ್ಕೆ ಮಹಿಮಾಪುರ ಅಂತ ಹೆಸರು ಬಂದಿದೆ. ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ. ಇಲ್ಲಿ ನಾಸಿರುದ್ದೀನ್ ಶಾ, ಮನು ಇವರೆಲ್ಲ ಸೇರಿ ಒಂದು ಉತ್ತಮವಾದ ಕಲಾತ್ಮಕ ಚಿತ್ರವನ್ನು ಮಾಡಿದ್ದಾರೆ, ತಬ್ಬಲಿ ನೀನಾದೆ ಮಗನೆ ಅಂತ. ಆ ಚಿತ್ರದಲ್ಲಿ ಈ ಸುಂದರವಾದಂಥ ಒಂದು ಸ್ಥಳವನ್ನು ತೋರಿಸಿದ್ದಾರೆ. ಅದು ರಾಷ್ಟ್ರ ಪ್ರಶಸ್ತಿ ಚಿತ್ರ. ತುಂಬ ಚೆನ್ನಾಗಿದೆ ನೋಡಿ. ಶಿವನ ಸಾನ್ನಿಧ್ಯದಲ್ಲಿ ಬಿಲ್ಪತ್ರೆ ಆಗಿರುತ್ತೆ, ಹಾಗೆ ನಾರಾಯಣ ಸಾನ್ನಿಧ್ಯದಲ್ಲಿ ಎಲಚಿ ಮರ ಇದೆ. ಇಲ್ಲಿ ಈ ಎಲಚಿ ಮರದವನ್ನು ನೀವು ನೋಡ್ಬೋದು. ಅದರದ ಬಡೆ ಎಲ್ಲ ಕೊಟ್ರೆ ಥರ ಆಗಿ ಅದು ಸುಮಾರು ಕ್ಷೀಣ ಆಗಿದೆ, ಆದರೂ ಅದು ಹಸಿರಾಗಿದೆ. ಅದರ ಪ್ರಾಣಶಕ್ತಿ ಎಷ್ಟಿದೆ ಅಂತ ನಾವು ಕಾಣ್ಬೋದು. ಈ ಮರವನ್ನು ನಾವು ನೋಡೋದ್ರಿಂದ ಇದರ ಇತಿಹಾಸ ಎಷ್ಟಿದೆ, ಈ ಎಷ್ಟು ಕಾಲದಿಂದ ಇಲ್ಲಿ ಸನ್ನಿಧಿದೆ ಅನ್ನೋದು ಕಾಣ್ಬೋದು. ಈ ಮರವನ್ನು ನಾವು ಕಾರ್ಬನ್ ಡೇಟಿಂಗ್ ಮಾಡಿದ್ರೆ ಅದರ ಇತಿಹಾಸ ಎಷ್ಟು ಇಲ್ಲಿ ಪುರಾಣವಾದಂಥ ಒಂದು ಸ್ಥಳ ಮಹಿಮೆ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಶಿವಗಂಗೆಯನ್ನು ಕಾಣ್ತೀವಿ. ಬೆಳಗ್ಗೆ ನಿಮಗೆ ಮಂಜು ಮುಸುಕಿದಂಥ ವಾತಾವರಣ, ವಾಕ್ ಇನ್ ದಿ ಕ್ಲೌಡ್ಸ್, ಮಂಜಿನ ಹಾದಿಯಲ್ಲಿ ನಾವು ನಡಿಬೋದು. ಬೆಳಗ್ಗೆ ಬೇಗ ಹೋಗಬೇಕು. ಬೆಟ್ಟನ 8 ಗಂಟೆ ಒಳಗೆ ಹತ್ತಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಬರಬೇಕು. ಈಗ ಬಿಸಿಲತ್ತದ ಮೇಲೆ ಆಗಲ್ಲ. ಇಲ್ಲಿ ಆ ಕಡೆಗೆ ನಮಗೆ ಹೋದರೆ ದೇವರಾಯನ ದುರ್ಗ ಇದೆ, ಸಿದ್ಧಗಂಗೆ ಇದೆ, ಬೇಕಾದಷ್ಟು ಸ್ಥಳಗಳಿದೆ. ಒಂದು ಭಾನುವಾರ ನಮ್ಮ IT ಸೆಕ್ಟ್ರಲ್ಲಿರುವಂಥ ಯುವ ಜನತೆ ಇಂಥ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ನಮ್ಮ ಕ್ಷೇತ್ರದ ಒಂದು ಮಹಿಮೆಯನ್ನು, ಧಾರ್ಮಿಕವಾದಂಥ ಮನೋಭಾವನೆಯನ್ನು ಬೆಳೆಸಬೇಕು. ನಿಮಗೂ ಜೀವನ ಉತ್ಸಾಹ, ಸ್ಫೂರ್ತಿ. ನೆನಪು ಮಾಡ್ತಾ ಇದ್ದೀನಿ, ಈ ಮಹಿಮಾಪುರದಲ್ಲಿ ತಬ್ಬಲಿ ನೀನಾದೆ ಮಗನೆ ಅಂತ ಚಂದುಲಾಲ್ ಜೈನ್ ಮತ್ತು ವೆಂಕಟೇಶ್ ಅವರು ನಿರ್ಮಾಣ ಮಾಡಿದಂಥ ಒಂದು ಚಿತ್ರ. ಮಾನು ಲಿಂಡ್ಸಾ ಪೌಲ್ ಅಂತೇಳಿ ರಷ್ಯಾದ ಒಬ್ಬ ಅಭಿನೇತ್ರಿ, ಆಮೇಲೆ ನಾಸಿರುದ್ದೀನ್ ಶಾ, ಓಂಪುರಿ, ನಾಗಾಭರಣ, ಭಾಳ ದೊಡ್ಡ ದೊಡ್ಡ ಕಲಾವಿದರುಗಳು, ರಾಷ್ಟ್ರಮಟ್ಟದ ಕಲಾವಿದರುಗಳು ಈ ಚಿತ್ರವನ್ನು ಮಾಡಿದರು. ಅದರಲ್ಲಿ ಸನಾತನ ಧರ್ಮದ ನಂಬಿಕೆಗಳು ಮತ್ತು ಪಾಶ್ಚಿಮಾತ್ಯದ ಆಚರಣೆಗಳನ್ನು ಭಾಳ ಸೂಕ್ಷ್ಮವಾಗಿ, ಮನೋಜ್ಞವಾಗಿ ತೋರಿಸಿದ್ದಾರೆ. ಗೋವನ್ನು ಮಾಂಸ ಭಕ್ಷಣೆ ಮಾಡಿದಾಗ ಆ ಮನುವಿನ ತಾಯಿ ಎಷ್ಟು ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ.
ಅವರ ಭಾವನೆಗಳು ಮತ್ತು ಸ್ಥಳೀಯವಾದಂಥ ನಂಬಿಕೆಗಳು ಆಚರಣೆಗಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೂ ನಮಗೆ ಹೇಗೆ ವೈರುಧ್ಯ ಬರುತ್ತೆ ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ. ಎಲ್ಲರೂ ನೋಡಿ, ಎಂಜಾಯ್ ಮಾಡಿ, ಆನಂದಿಸಿ.